ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ನೋಡಿ, ಇಲ್ಲಿ ನಾನೊಂದು ನಾರ್ಮಲ್ ಸೀರೆ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಸೀರೆ ನೋಡಿ, ನಾರ್ಮಲ್ ಸೀರೆ ಇದೆ, ಡೈಲಿ ವೇರು. ಇದಕ್ಕೆ ಸಿಂಪಲ್ಲಾಗಿ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ರೀತಿ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಈಸಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಗೊತ್ತಾಗುತ್ತೆ. ವಿಡಿಯೋನ ತುಂಬಾ ಸ್ಲೋ ಆಗಿ ಮಾಡಿದ್ದೀನಿ, ನಿಮಗೆ ಬೇಗ ಅರ್ಥ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಲೈನಿಂಗನ್ನು ತಗೊಂಡಿದ್ದೀನಿ. ಮೊದಲಿಗೆ ಲೈನಿಂಗನ್ನು ಇಟ್ಕೊಂಡು ನಾವು ಮೆಜರ್ಮೆಂಟನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ಲೈನಿಂಗನ್ನು 2 ಫೋಲ್ಡಾಗಿ ನಾನು ಮಡಚ್ಕೊಂಡಿದ್ದೀನಿ. ನಂತರ ಎದೆಯ ಸುತ್ತಳತೆಯನ್ನು ನೋಡ್ಕೋಬೇಕು. 13 ಇಂಚ್ ಎದೆಯ ಸುತ್ತಳತೆಯನ್ನು ತಗೊಂಡಿದ್ದೀನಿ. ಹಾಗೆ ನಾನು ಫುಲ್ ಬ್ಯಾಕ್ ಲೆಂತು 15.5 ಇಂಚನ್ನು ತಗೊಂಡಿದ್ದೀನಿ. ಎರಡೂ ಕಡೆ ಸಮನಾಗಿ 15.5 ಇಂಚನ್ನು ತಗೊಂಡು ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕಿ ನಾವು ಮಾರ್ಕನ್ನು ಮಾಡ್ಕೋಬೇಕು. ನಂತರ ಫ್ರಂಟ್ ಭಾಗ ನೋಡಿ, ಹಿಂದೆ ನಾವು ಫುಲ್ ಲೆಂತ್ 15.5 ತಗೊಂಡ್ರೆ ಫ್ರಂಟಿಗೆ ನಾವು 16.5 ಇಂಚನ್ನು ತಗೋಬೇಕು. 1 ಇಂಚು ಎಕ್ಸ್ಟ್ರಾ ಇರಬೇಕು ಫ್ರಂಟ್ ಭಾಗಕ್ಕೆ. ಅದೇ ಸೇಮ್ ಎರಡೂ ಕಡೆ ಒಂದೇ ಅಳತೆ ತಗೊಂಡು ಅಲ್ಲಿ ಕೂಡ ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಇದು ನೋಡಿ, ಫ್ರಂಟು ಮತ್ತು ಬ್ಯಾಕ್ ನಮ್ಮ ಬಾಡಿ ಪಾರ್ಟ್ ಇದು. ನಂತರ ಇಲ್ಲಿ ಭುಜವನ್ನು ನಾನು 6.5 ಇಂಚನ್ನು ತಗೋತಾ ಇದ್ದೀನಿ. ಹಾಗೆ ಕೊರಳಗಲ ನಾನು 3.25 ಇಂಚನ್ನು ತಗೋತಾ ಇದ್ದೀನಿ. ಹಾಗೆ ಫ್ರಂಟ್ ಲೆಂತ್ ಇದೆ ನೋಡಿ, ನೆಕ್ ಲೆಂತು ನಾನು 8.5 ಇಂಚನ್ನು ತಗೋತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ ಲೆಂತ್ ನಾನು ಇಲ್ಲಿ 12 ಇಂಚನ್ನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಇಷ್ಟ ನೋಡಿ ಅಷ್ಟು ಲೆಂತಿಗೆ ನೀವು ಮಾಡ್ಕೋಬೋದು. ಇವಾಗ ಇದನ್ನು ಒಂದು ಬಾಕ್ಸ್ ಶೇಪಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಬಾಕ್ಸ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಮಾಡೋಕ್ಕೆ ತುಂಬಾ ಅನುಕೂಲವಾಗುತ್ತೆ. ಹಾಗೆ ಇದು ಫ್ರಂಟಿಗೆ ನಾನು ವಿ ಶೇಪಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ವಿ ಶೇಪಲ್ಲಿ ಸ್ವಲ್ಪ ಡಿಸೈನ್ ಥರ ಬಂದಿದೆ. ಇದು ಫ್ರಂಟಿಗೆ ನಮ್ಮ ನೆಕ್ಕು, ಫ್ರಂಟ್ ಭಾಗದ ನೆಕ್ಕು. ಹಾಗೆ ಇದು ಬ್ಯಾಕ್ ಭಾಗದ ನೆಕ್ಕು, ಇದು ಕೂಡ ವಿ ಶೇಪಲ್ಲೇ ಬರುತ್ತೆ. ಹಾಗೆ ನಾನು ಇಲ್ಲಿ ಕೆಳಗಡೆ ಇದೆ ನೋಡಿ, ಅಲ್ಲಿ 4.5 ಇಂಚನ್ನು ತಗೋಬೇಕು ನಾವು ಕೆಳಗಡೆಯಿಂದ. ಕ್ರಾಸ್ ಪಟ್ಟಿ ಅದು. ಈ ಸೈಡಿಗೆ ನಾವು 3.5 ಇಂಚನ್ನು ತಗೋಬೇಕು. ಇವಾಗ ಎರಡನ್ನೂ ಕೂಡ ನಾವು ಸಮನಾಗಿ ಸ್ವಲ್ಪ ಡೌನ್ ಬಂದು ಈ ಥರ ಶೇಪಿಗೆ ಸೇರಿಸ್ಕೋಬೇಕು. ನಂತರ ನೋಡಿ, ಇಲ್ಲಿ ಬಗಲನ್ನು ಈ ಸೈಡಿಗೆ 7 ಇಂಚ್ ಮತ್ತು ಈ ಸೈಡಿಗೆ 7 ಇಂಚನ್ನು ತಗೋಬೇಕು. ತಗೊಂಡು ಎರಡೂ ಕಡೆ ಮಾರ್ಕನ್ನು ಮಾಡಿ ಒಂದು ಬಾಕ್ಸ್ ಥರ ಇಲ್ಲಿ ಕೂಡ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ನೋಡಿ, ಈ ಸೈಡ್ 7 ಇಂಚ್, ಆ ಸೈಡ್ 7 ಇಂಚ್. ಇವಾಗ ಒಂದು ಬಾಕ್ಸನ್ನು ಮಾಡ್ಕೊಳ್ಳೋಣ. ಮಧ್ಯಕ್ಕೆ ಒಂದು ಗೆರೆ ಹಾಕಿಕೊಂಡ್ರೆ ಇದು ಒಂದು ಬಾಕ್ಸ್ ಶೇಪಿಗೆ ಬರುತ್ತೆ. ನೋಡಿ, ಇವಾಗ ಒಂದು ಬಾಕ್ಸ್ ರೆಡಿ ಆಯಿತು. ಇದಕ್ಕೆ ಫ್ರಂಟ್ ಭಾಗ ಡೌನ್ ಹೋಗಬೇಕಾದ್ರೆ ಒಂದು ಅರ್ಧ ಇಂಚಿನಷ್ಟು ಮಾತ್ರ ಡೌನನ್ನು ಮಾಡ್ಕೋಬೇಕು. ಬ್ಯಾಕ್ ಭಾಗಕ್ಕೆ ಡೌನನ್ನು ಮಾಡ್ಕೋಬೇಕಂದ್ರೆ ಇಲ್ಲಿ 1.5 ಇಂಚು ನಾವು ಡೌನನ್ನು ತಗೋಬೇಕು. ನೋಡಿ, ಈ ಸೈಡಿಗೆ 1.5 ಇಂಚಿನಷ್ಟು ಡೌನ್ ಬರುತ್ತೆ. ಇಲ್ಲಿ ಅರ್ಧ ಇಂಚು ಮಾತ್ರ ಬರುತ್ತೆ. ಮತ್ತು ಇಲ್ಲಿ ಭುಜ ನಮಗಿರುತ್ತಲ್ವ, ಅಲ್ಲಿ 1/4 ಇಂಚು ನಾವು ಇಲ್ಲಿ ಡೌನನ್ನು ತಗೋಬೇಕು. ನೋಡಿ, ಇದು ಕ್ರಾಸ್ ಪಟ್ಟಿ, ಫ್ರಂಟ್ ಭಾಗ, ಬಗಲು, ಬ್ಯಾಕ್ ಭಾಗ ಮತ್ತು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನಾವು ಸೇಫ್ಟಿ ಪಿನ್ನು ಅಥವಾ ಟಾಚ್ನಿ ಇರುತ್ತಲ್ವ, ಅದನ್ನು ಹಾಕಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಆ ಕಡೆ ಈ ಕಡೆ ಸರ್ದಾಡಲ್ಲ, ಅದಕ್ಕೆ ಈ ಥರ ಟಾಚ್ನಿಯನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಟ್ ಮಾಡಿ ನಾವು ಎಷ್ಟು ಮಾರ್ಕ್ ಮಾಡಿದ್ದೀವಿ ನೋಡಿ, ಆ ಮಾರ್ಕ್ ಮೇಲೇ ನಮ್ಮ ಕಟ್ಟಿಂಗ್ ಹೋಗಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಕಲಿತೀರಾ. ಮೊದಲಿಗೆ ಯಾರಾದರೂ ಹೊಸದಾಗಿ ಕಲಿಯೋರು ಇರ್ತಾರಲ್ವ, ಅವರು ಈ ವಿಡಿಯೋನ ನೋಡಿದರೆ 100% ಅರ್ಥ ಆಗುತ್ತೆ. ನೋಡಿ, ಇವಾಗ ಈ ಪಾರ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಬ್ಲೌಸ್ ಪೀಸು,
ಅದನ್ನು ನಾವು 13 ಇಂಚಿಗೆ ಚೆಸ್ಟ್ 13 ಇಂಚಿಗೆ ಫೋಲ್ಡನ್ನು ಮಾಡಿ ಇದ್ರ ಮೇಲೆ ಲೈನಿಂಗನ್ನು ಇಟ್ಟು ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಮಾಡ್ತಾಯಿದ್ದೆ ನೋಡಿ, ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಪಿನ್ ಹಾಕಿದ್ವಲ್ವ, ಸೇಫ್ಟಿ ಪಿನ್ನು, ಇದನ್ನು ಕೂಡ ನಾವು ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡಿ ಸೇಫ್ಟಿ ಪಿನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕು. ಅಂದರೆ ಸರ್ದಾಡಲ್ಲ, ಬಟ್ಟೆ ನೀಟಾಗಿ ಕಟ್ಟಿಂಗು ಬರುತ್ತೆ. ಇವಾಗ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಸೇಫ್ಟಿ ಪಿನ್ನಿಂದ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಾರ್ಕ್ ಮಾಡಿದ್ವಲ್ವ, ಅದೇ ಮಾರ್ಕ್ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಇವಾಗ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಕಟ್ಟಿಂಗನ್ನು ಆಗಿದೆ. ಇಲ್ಲಿ ಶೋಲ್ಡ್ರ್ ಹತ್ತಿರ 1/4 ಇಂಚನ್ನು ನಾನು ಕ್ಲಾತನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆ ಇವಾಗ ಕ್ರಾಸ್ ಪಟ್ಟಿಯನ್ನು ಕೂಡ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಕಟ್ ಮಾಡ್ತಾ ಇರೋದು ಬಗಲು. ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಅದರ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ವಿಡಿಯೋನ ತುಂಬ ಸ್ಲೋ ಆಗಿ ಮಾಡಿದ್ದೀನಿ ಫ್ರೆಂಡ್ಸ್, ನಿಮಗೆ ಅರ್ಥವಾಗಲಿ ಅಂತ. ನೋಡಿ ಇವಾಗ ಎಲ್ಲ ಪಾರ್ಟ್ಸು ಬೇರೆ ಬೇರೆಯಾಗಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟು, ಕ್ರಾಸ್ ಪಟ್ಟಿ, ನೆಕ್ಕು ಮತ್ತು ಬಗಲು ಕೂಡ ಕಟ್ಟಿಂಗ್ ಆಗಿದೆ. ಇವಾಗ ಕ್ರಾಸ್ ಪಟ್ಟಿ ಮತ್ತು ಕಾಜಿ ಪಟ್ಟಿಗೆ ನೆಕ್ಕಲ್ಲಿ ಬಂದಿರುವಂಥ ಬಟ್ಟೆಯಲ್ಲಿ ಕಟ್ ಮಾಡಿ ತೆಗೆಯೋಣ. ಇದು ಮಧ್ಯಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಕಾಜಿ ಪಟ್ಟಿ, ಗುಂಡಿ ಪಟ್ಟಿ, ಇದು ಕ್ರಾಸ್ ಪಟ್ಟಿ. ನೋಡಿ ಇದಕ್ಕೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದನ್ನು ಕೂಡ ನಾವು ಲಾಸ್ಟಿಗೆ ಕಟ್ ಮಾಡಿ ಓಪನನ್ನು ಮಾಡ್ಕೋಬೇಕು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರದ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಇದು ಬ್ಯಾಕ್ ಡಿಸೈನ್ಸು, ಇದು ಕೂಡ ವಿ ಶೇಪಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ನೋಡಿ ಈ ಥರ ಇದು ಕಟ್ಟಿಂಗ್ ಆಗಿದೆ. ಇವಾಗ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೀವ್ಸ್ ಕಟ್ಟಿಂಗು. ಸ್ಲೀವ್ಸಿಗೆ ಬಟ್ಟೆ ತುಂಬಾ ಕಡಿಮೆ ಬಂದಿದೆ, ಅದಕ್ಕೆ ನಾನು ಪ್ಯಾಚನ್ನು ಮಾಡ್ಕೋಬೇಕು. ನೋಡಿ ಮಧ್ಯಕ್ಕೆ ಕಟ್ ಮಾಡಿ 2 ಭಾಗಗಳನ್ನಾಗಿ ಮಾಡ್ಕೋತೀನಿ. ನೋಡಿ ತುಂಬಾ ಬಟ್ಟೆ ಕಡಿಮೆ ಬಂದಿದೆ, ಅದಕ್ಕೆ ನಾನು ಬಗಲಲ್ಲಿ ಕಟ್ ಮಾಡಿ ಉಳಿದಿರುವಂಥ ಕ್ಲಾತನ್ನು ಎರಡೂ ಕಡೆ ಕಟ್ ಮಾಡಿ ಒಂದು ಸ್ಕ್ವೇರ್ ಶೇಪಲ್ಲಿ ಬಟ್ಟೆಯನ್ನು ತೆಗೆದು ಆ ಕಡೆ ಈ ಕಡೆ ಎರಡೂ ಕಡೆ ಜಾಯಿಂಟ್ ಮಾಡಿ ನಮಗೆ ಸ್ಲೀವ್ಸಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಜಾಯಿಂಟನ್ನು ಮಾಡ್ಕೋಬೇಕು. ಬಟ್ಟೆ ತುಂಬಾ ಕಡಿಮೆ ಬಂದಿದೆ, ಇದು ಸ್ಲೀವ್ಸಿಗೆ ಲೆಂತ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಈ ಥರ ಪ್ಯಾಚನ್ನು ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಪ್ಯಾಚನ್ನು ಮಾಡ್ಕೋಬೇಕು ನಾವು, ಅಂದರೆ ನಮಗೆ ಕರೆಕ್ಟ್ ಲೆಂತು ಬರುತ್ತೆ. ಇಲ್ಲಿ 18 ಇಂಚ್ ಬಂದರೆ ನಮಗೆ ಸ್ಲೀವ್ಸಿಗೆ ಕರೆಕ್ಟ್ ಆಗುತ್ತೆ ಅಗಲಕ್ಕೆ. ಉದ್ದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಟ್ಕೊಳ್ಳಿ. ಇವಾಗ ಇದನ್ನು ಸ್ಟಿಚ್ ಮಾಡಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಇವಾಗ ಎರಡೂ ಕಡೆ ನಾನು ಸ್ಲೀವ್ಸ್ ಕಮ್ಮಿ ಆಗುತ್ತೆ ಅಂತ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಲೈನಿಂಗು ಕೂಡ ನಾನು ಎರಡೂ ಕಡೆ ಬಟ್ಟೆನ ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ಸ್ಲೀವ್ಸನ್ನು ಮೇನ್ ಫ್ಯಾಬ್ರಿಕ್ ಸ್ಲೀವ್ಸನ್ನು ಇಟ್ಟು ಆಮೇಲೆ 2 ಲೈನಿಂಗನ್ನು ಅದ್ರ ಮೇಲೆ ಇಟ್ಟು ಅದರ ಮೇಲೆ ಮತ್ತೆ ಒಂದು ಸ್ಲೀವ್ಸನ್ನು ಇಟ್ಟು ಇವಾಗ ಫೋಲ್ಡ್ ಮಾಡಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 4 ಪೀಸ್ಗಳಾಗಿ ಬರಬೇಕಿದು. ಮೇನ್ ಫ್ಯಾಬ್ರಿಕ್ ಒಂದು, ಮಧ್ಯಕ್ಕೆ 2 ಲೈನಿಂಗು, ಅದರ ಮೇಲ್ಗಡೆ ಒಂದು ಮೇನ್ ಫ್ಯಾಬ್ರಿಕ್ಕು. ಇವಾಗ ಇದನ್ನು ನಾವು ಮಡ್ಚ್ಕೋಬೇಕಾಗತ್ತೆ. ನೋಡಿ ಈ ಥರ ಮಡ್ಚ್ಕೊಳ್ಳಿ.
ನಂತರ ಇದರ ಮೆಜರ್ಮೆಂಟನ್ನು ನೋಡೋಣ ನಾವು. ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ ಇದರ ಮೆಜರ್ಮೆಂಟು ಅಗಲಕ್ಕೆ 9 ಇಂಚ್ ಬಂದಿದೆ. ಉದ್ದಕ್ಕೆ ನಾನು ಇಲ್ಲಿ 11.5 ಅಥವಾ 12 ಇಂಚನ್ನು ಇಡ್ತಾಯಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ನೀವು ಇಟ್ಕೋಬೋದು. ಇವಾಗ ಮಾರ್ಕ್ ಮಾಡಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 12 ಇಂಚ್ ಇದ್ದರೆ ನಾವು ಕೆಳಗಡೆ 3.5 ಇಂಚನ್ನು ಡೌನ್ ಮಾಡ್ಕೋಬೇಕು, ಅಂದರೆ ಸ್ಲೀವ್ಸು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 12 ಇಂಚ್ ಇದ್ದರೆ ನಾವು 3.5 ಇಂಚನ್ನು ಡೌನ್ ಮಾಡ್ಕೊಳ್ಳೋಣ. ಅಲ್ಲೇ ಒಂದು ಮಾರ್ಕ್ ಮಾಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಲೀವ್ಸ್ ಮಾರ್ಕನ್ನು ಮಾಡ್ಕೋಬಹುದು. ನೋಡಿ ಮೊದಲಿಗೆ ನಾವು ಮೇಲ್ಗಡೆ ಕೊಟ್ಟಿರುವಂಥ ಮಾರ್ಕ್ ಮೇಲೇ ಕಟ್ಟಿಂಗನ್ನು ಮಾಡ್ಕೋಬೇಕು. ಹಾಗೆ ಎಕ್ಸ್ಟ್ರಾ ಉಳಿದಿರುವಂಥ ಕ್ಲಾತನ್ನು ತೆಗೆದುಬಿಡೋಣ. ಇವಾಗ ಇದನ್ನು ಓಪನ್ ಮಾಡಿ ನಾವು ಸೈಡಿಗೆ ಸ್ವಲ್ಪ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು, ಅಂದರೆ ಸ್ಲೀವ್ಸ್ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಫೋಲ್ಡ್ ಮಾಡಿದ ನಂತರ 8 ಭಾಗವಾಗಿ ಇರುತ್ತೆ. ಇದಕ್ಕೆ ಮತ್ತೆ ನಾವು ಓಪನ್ ಮಾಡಿ ಒಂದು ಸೈಡಿಗೆ ಸ್ವಲ್ಪ ಡೌನಿಗೆ ಕ್ಲಾತನ್ನು ಎಕ್ಸ್ಟ್ರಾ ಕ್ಲಾತನ್ನು ತೆಗೆದುಬಿಡಬೇಕು, ಅಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇಷ್ಟು ಕ್ಲಾತನ್ನು ನಾವು ತೆಗಿಬೇಕು. ನೋಡಿ ಈ ಶೇಪಿಗೆ ಬರಬೇಕು, ಅಂದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ 2 ಸ್ಲೀವ್ಸನ್ನು ಡಿವೈಡ್ ಮಾಡೋಣ. ನೋಡಿ ಒಳಗಡೆ ಮೇನ್ ಕ್ಲಾತ್ ಕೂಡ ಇದೆ, ಲೈನಿಂಗ್ ಇದೆ, ಹೊರಗಡೆ ಮೇನ್ ಕ್ಲಾತ್ ಇದೆ. ನೋಡಿ ಎರಡೂ ಕಡೆ ಸ್ಲೀವ್ಸು ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಬಂದಿದೆ. ನಾನು ಲೈನಿಂಗು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ, ಇದಕ್ಕೆ ನನ್ನ ಕಡೆ ಇದ್ದಂಥ ಲೈನಿಂಗನ್ನು ಹಾಕಿದ್ದೀನಿ. ಇವಾಗ ಸ್ಲೀವ್ಸ್ ರೆಡಿಯಾಗಿದೆ ಫ್ರೆಂಡ್ಸ್. ಸ್ಲೀವ್ಸು ಫ್ರಂಟ್ ಭಾಗ ಬ್ಯಾಕ್ ಭಾಗ ಎಲ್ಲ ರೆಡಿಯಾಗಿದೆ. ಇವಾಗ ಕಟ್ಟಿಂಗನ್ನು ಆಗಿದೆ. ಇವಾಗ ಸ್ಟಿಚಿಂಗನ್ನು ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ಸ್ಲೀವ್ಸ್ ಸ್ಟಿಚಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಮ್ಯಾಚ್ ಆಗುವಂಥ ಲೇಸನ್ನು ಹಾಕಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಇದರಿಂದ ಔಟ್ಲುಕ್ ಕೊಡುತ್ತೆ. ನೀವು ಬೇಕಾದರೆ ಇದ್ರೆ ಹಾಕಿ, ಇಲ್ಲ ಅಂದರೆ ಪ್ಲೇನಾಗಿಯೇ ಸ್ಟಿಚ್ ಮಾಡ್ಕೋಬೋದು. ಈ ಥರ ಲೈನಿಂಗ್ ಮೇಲ್ಗಡೆ ಇಟ್ಟು ಫೋಲ್ಡನ್ನು ಒಳಗಡೆ ಮಾಡ್ಕೋಬೋದು. ಮೊದಲಿಗೆ ಅದಕ್ಕಿಂತ ಮುಂಚೆ ನಾನು ಈ ಲೇಸನ್ನು ಪೈಪಿಂಗಾಗಿ ಕೊಡ್ತಾಯಿದ್ದೀನಿ. ಇದರಿಂದ ಔಟ್ಲುಕ್ ಕೊಡುತ್ತೆ. ಇದ್ರ ಮೇಲ್ಗಡೆನೇ ಇಟ್ಟು ನಾವು ಲೇಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನಂತರ ಇದ್ರ ಮೇಲ್ಗಡೆ ಲೈನಿಂಗನ್ನು ಹಾಕಿ ಒಳಗಡೆ ಫೋಲ್ಡನ್ನು ಮಾಡಿ ಅದ್ರ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಇದ್ರ ಮೇಲ್ಗಡೆಯಿಂದ ನಾವು ಒಂದು ಸ್ಟಿಚ್ಚನ್ನು ಹಾಕಿ ಫೋಲ್ಡ್ ಮಾಡ್ಕೋಬೇಕು. ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಔಟ್ಲುಕ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಪೈಪಿಂಗು ಎಷ್ಟು ಚೆನ್ನಾಗಿ ಬಂದಿದೆ. ಇದರಿಂದ ತುಂಬಾ ಔಟ್ಲುಕ್ ಕೊಡುತ್ತೆ. ಇದ್ರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಇವಾಗ ಸ್ಲೀವ್ಸು ರೆಡಿಯಾಗಿದೆ. ಇದನ್ನು ನಾನು ಮೇಲ್ಗಡೆಯಿಂದ ಒಂದು ಹೊಲಿಗೆ ಹಾಕಿ ಲೈನಿಂಗನ್ನು ಜಾಯಿಂಟ್ ಮಾಡ್ಕೋತೀನಿ. ನಾವು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಲ್ಲ, ಅದಕ್ಕೆ ಈ ಥರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡೋಣ.
ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ಸ್ ರೆಡಿಯಾಗಿದೆ. ಇದಕ್ಕೆ ನೀವು ಯಾವ್ದು ಬೇಕಾದರೂ ಡಿಸೈನ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಸಿಂಪಲ್ಲಾಗಿ ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಸ್ಲೀವ್ಸ್ ಡಿಸೈನ್ ಬೇಕಂತ ಕಮೆಂಟಲ್ಲಿ ತಿಳಿಸಿ, ನಾನು ಸ್ಟಿಚ್ಚು ಮತ್ತು ಕಟ್ಟಿಂಗು ಎರಡೂ ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು 2 ಸ್ಲೀವ್ಸನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ನೆಕ್ ಡಿಸೈನ್ ಇದೆ ಅಲ್ವಾ, ಅದನ್ನು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಲೇಸನ್ನು ಅಟ್ಯಾಚ್ ಮಾಡಿ ನಂತರ ಅದಕ್ಕೆ ಮೇಲ್ಗಡೆಯಿಂದ ಲೈನಿಂಗನ್ನು ಹಾಕಿ ಫೋಲ್ಡ್ ಮಾಡ್ತೀನಿ. ಸೇಮ್ ನಾನು ಸ್ಲೀವ್ಸಿಗೆ ಮಾಡಿದ್ನಲ್ವ ಅದೇ ರೀತಿ ಬರುತ್ತೆ. ಲೇಸನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಸೇಮ್ ಪೈಪಿಂಗ್ ಥರನೇ ಕಾಣಿಸುತ್ತೆ ಮತ್ತು ಔಟ್ಲುಕ್ ಕೊಡುತ್ತೆ ಫ್ರೆಂಡ್ಸ್. ಈ ಥರ ಸಿಂಪಲ್ಲಾಗಿ ನಾವು ನೆಕ್ಕಿಗೆ ಈ ಥರ ಲೇಸನ್ನು ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಮತ್ತು ಇದರ ಮೇಲ್ಗಡೆಯಿಂದ ನಾನು ಲೈನಿಂಗನ್ನು ಸ್ಟಿಚ್ ಮಾಡಿ ಫೋಲ್ಡನ್ನು ಮಾಡ್ಕೋತೀನಿ. ನೋಡಿ, ಈ ಥರ ಲೈನಿಂಗನ್ನು ಇಟ್ಟು ನಾವು ಸ್ಟಿಚ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ಮಧ್ಯಕ್ಕೆ ಕಾರ್ನರ್ ಬರುತ್ತಲ್ವ, ಅಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಕಟ್ಟನ್ನು ಮಾಡ್ಕೋಬೇಕು. ಅಂದರೆ ಫೋಲ್ಡ್ ಮಾಡೋಕ್ಕೆ ತುಂಬ ಸುಲಭವಾಗುತ್ತೆ. ಇದರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಫೋಲ್ಡ್ ಮಾಡಿದ ನಂತರ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇದರ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ರೌಂಡ್ ಶೇಪಲ್ಲಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇದರ ಮೇಲ್ಗಡೆ ನೀವು ಲೇಸ್ ಕೂಡ ಹಚ್ಬೋದು. ನಾನು ಸಿಂಪಲ್ಲಾಗಿ ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ ಇದು. ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನು ಫ್ರಂಟ್ ಭಾಗ ಇರುತ್ತಲ್ವ ಅದನ್ನು ಕೂಡ ನಾನು ಬ್ಯಾಕ್ ನೆಕ್ಕಿನ ಥರನೇ ಲೇಸನ್ನು ಹಚ್ಚಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಟಕ್ಸ್ ಮಾರ್ಕನ್ನು ಹಾಕಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಭಾಗಕ್ಕೆ ನೋಡಿ, ಇಲ್ಲಿ ನಾವು ಟಕ್ಸ್ ಹಾಕಬೇಕಾದ್ರೆ 3.5 ಇಂಚನ್ನು ಇಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ಆ ಸೈಡಿಗೆ 1.5 ಇಂಚನ್ನು ತಗೋಬೇಕು. ಅದೇ ಸೇಮ್ 2 ಗೆರೆ ಮಧ್ಯಕ್ಕೆ ನಾವು 3 ಇಂಚನ್ನು ತಗೊಂಡು ಒಂದು ಗೆರೆಯನ್ನು ಹಾಕ್ಕೋಬೇಕು. ಅರ್ಧ ಇಂಚ್ ಹೆಚ್ಚು ಕಮ್ಮಿ ಆದರೂ ನಡೀತದೆ. ಇವಾಗ ನೋಡಿ, ಈ 3 ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಮೂಲೆ ಬಂದಿರುತ್ತಲ್ವ ಅದ್ರ ಸ್ಟ್ರೇಟಾಗಿಯೇ ನಾವು ಗೆರೆಯನ್ನು ಹಾಕ್ಕೋಬೇಕು. ಇವಾಗ ನೋಡಿ, ಅದೇ ಸೇಮ್ ಈ ಸೈಡಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಯಾವ ರೀತಿ ಗೆರೆ ಹಾಕ್ಕೊಂಡಿದ್ದೀವಿ ನೋಡಿ, ಅದೇ ಸೇಮ್ ಇನ್ನೊಂದು ಭಾಗವನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ನಾವು ಈ ಥರ ತಟ್ಟಿದರೆ ಸಾಕು, ಅದರ ಮೇಲೆ ಮೂಡುತ್ತೆ. ಅದರ ಮೇಲೆ ಕೂಡ ನಾವು ಮಾರ್ಕನ್ನು ಮಾಡಿ ಆ ಗೆರೆಯನ್ನು ಹಿಡಿದು ನಾವು ಟಕ್ಸನ್ನು ಹಾಕ್ಕೋಬೇಕು. ಇವಾಗ ಸೇಮ್ ಮಾರ್ಕ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಇದರಿಂದ ಕಪ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಸೇಮ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ನೀವು ಕೂಡ ಟಕ್ಸನ್ನು ಹಿಡಿದ್ರೆ ಕಪ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಟ್ರೈ ಮಾಡಿ. ನಾನು ಎಲ್ಲ ಥರದ ಬ್ಲೌಸ್ ಡಿಸೈನ್ಸ್ಗಳನ್ನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಮತ್ತು ಪ್ಯಾಚ್ ವರ್ಕ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದೇ ರೀತಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ಯಾರಾದರೂ ಕಲಿತಾರಲ್ವ, ಅದಕ್ಕೆ ಬೇಗ ಅರ್ಥ ಆಗಲಿ ಅಂತ ನಾನು ಪ್ಲೇನ್ ಬ್ಲೌಸನ್ನೇ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಏನೂ ಡಿಸೈನ್ಸ್ ಮಾಡಿಲ್ಲ ಫ್ರೆಂಡ್ಸ್, ಹಾಗೆ ಸಿಂಪಲ್ಲಾಗಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಂಪ್ಲೀಟಾಗಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಕಪ್ಸು ಬರುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ.
ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮೊದಲಿಗೆ ಯಾರಾದರೂ ಹೊಸದಾಗಿ ಕಲಿತಾರಲ್ವ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. ತುಂಬಾ ಸ್ಲೋ ಆಗಿ ಮಾಡಿದ್ದೀನಿ ನಾನು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಬೇಗ ಅರ್ಥ ಆಗುತ್ತೆ ಮತ್ತು ನೀವು ಸ್ಟಿಚಿಂಗ್ ಕೂಡ ಮನೆಯಲ್ಲೇ ಕಲಿಬೋದು. ನೋಡಿ ಇವಾಗ ಟಕ್ಸನ್ನು ಹಿಡಿದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕ್ರಾಸ್ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ. ನೋಡಿ ಮೇನ್ ಮೂಲೆ ಇರುತ್ತಲ್ವ ಕ್ರಾಸ್ ಪಟ್ಟಿದು, ಅದನ್ನು ನಾವು ಸಮನಾಗಿ ತಗೊಂಡು ಸ್ಟಿಚ್ಚನ್ನು ಹಾಕೋಬೇಕು. ಸೇಮ್ ಅದರ ಮೇಲ್ಗಡೆ ಲೈನಿಂಗನ್ನು ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಲೈನಿಂಗು ಕೆಳಗಡೆ ಬರುತ್ತೆ, ಇನ್ನೊಂದು ಕ್ರಾಸ್ ಪಟ್ಟಿಗೆ ಲೈನಿಂಗು ಮೇಲ್ಗಡೆ ಬರುತ್ತೆ. ಆ ಥರ ನಾವು ಇಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ಇವಾಗ ಇದರ ಮೇಲ್ಗಡೆಯಿಂದ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ, ಅಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಲೈನಿಂಗ್ ಕ್ರಾಸ್ ಪಟ್ಟಿ ಎರಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫೋಲ್ಡನ್ನು ಮಾಡಿ ಈ ಮೇನ್ ಕ್ಲಾತಿಗೆ ಈ ಥರ ನಾವು ಕ್ರಾಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಹಾಕಿರುವಂಥ ಹೊಲಿಗೆ ಒಳಗಡೆ ಹೋಗುತ್ತೆ, ಕಾಣಿಸಲ್ಲ. ಅದಕ್ಕೆ ಈ ಥರ ಸುತ್ತಿ ಒಳಗಡೆ ಹೋಗುವಂಗೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇವಾಗ ನಾವು ಫೋಲ್ಡನ್ನು ಮಾಡಿ ಮೇನ್ ಕ್ಲಾತನ್ನು ಹೊರಗಡೆ ತೆಗಿಬೇಕು. ಈ ಥರ ಮಾಡೋದ್ರಿಂದ ನಾವು ಹಾಕಿರುವಂಥ ಹೊಲಿಗೆ ಒಳಗಡೆ ಹೋಗಿಬಿಡತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್, ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹೊಲಿಗೆ ಎಲ್ಲ ಒಳಗಡೆ ಹೋಗಿದೆ, ಮೇನ್ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಕ್ಸ್ಟ್ರಾ ಬಂದಿರುವಂಥ ಕ್ಲಾತನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನೋಡಿ ಫ್ರಂಟ್ ಭಾಗ ರೆಡಿಯಾಗಿದೆ. ಇದಕ್ಕೆ ನಾವು ಕಾಜಿ ಪಟ್ಟಿಯನ್ನು ಮಾಡೋಣ ಉಕ್ಸ್ ಹಚ್ಚಲಿಕ್ಕೆ. ನೋಡಿ ಇದು ಉಕ್ಸ್ ಪಟ್ಟಿ, ಇದು ಈ ಥರ ಫೋಲ್ಡ್ ಮಾಡಿ ನಾವು ಅಟ್ಯಾಚನ್ನು ಮಾಡ್ಕೋಬೇಕು. ನಾವು ಸಿಂಪಲ್ ಬ್ಲೌಸ್ನ ಮೊದಲಿಗೆ ಕಲಿತ್ರೆ ಫ್ರೆಂಡ್ಸ್, ನಂತರ ನಮಗೆ ಡಿಸೈನ್ ಬ್ಲೌಸ್ ಹೊಲಿಯೋದು ತುಂಬಾ ಈಸಿ ಆಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಸಿಂಪಲ್ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಪರ್ಫೆಕ್ಟಾಗಿ ಕಲಿತ್ರೆ ನಮಗೆ ಡಿಸೈನ್ ತಾನಾಗೇ ಬರುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಉಕ್ಸ್ ಪಟ್ಟಿನ ನಾವು ಒಳಗಡೆ ಫೋಲ್ಡ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡೂ ಕಡೆ ಕಾಜಿ ಮತ್ತು ಗುಂಡಿ ಪಟ್ಟಿಯನ್ನು ಇದೇ ರೀತಿಯಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕಂಪ್ಲೀಟಾಗಿ ಫ್ರಂಟ್ ಭಾಗ ರೆಡಿಯಾಗಿದೆ. ನೋಡಿ ಎರಡೂ ಭಾಗವನ್ನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ನೆಕ್ ಇದೆ ಅಲ್ವಾ, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡೂ ಶೋಲ್ಡ್ರನ್ನು ಹಿಡಿದು ನಾನು ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ ಅದೇ ಸೇಮ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗು ಹೊರಗಡೆ ಕಾಣಿಸಲ್ಲ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಈ ಥರನೇ ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಮೇಲ್ಗಡೆಯಿಂದ ಹೊಲಿಗೆ ಹಾಕಿದರೆ ಈ ಥರ ಬರುತ್ತೆ. ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ನಾವು ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಅಂದರೆ ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ, ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ. 2 ಸಾರಿ ಹೊಲಿಗೆನ ಹಾಕ್ಕೋಬೇಕು, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥವಾಗುತ್ತೆ, ಬೇಗ ಕಲಿಬೋದು. ನೋಡಿ ಈ ಥರ ಬರುತ್ತೆ, ಹೊಲಿಗೆ ಒಳಗಡೆ ನೋಡಿ ಈ ಥರ ಬರುತ್ತೆ.
ನೋಡಿ ಇವಾಗ ಶೋಲ್ಡ್ರ್ ರೆಡಿಯಾಗಿದೆ. ಇದಕ್ಕೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾವು ಮಧ್ಯಕ್ಕೆ ಕಟ್ ಮಾಡಿದ್ವಲ್ವ, ಆ ಕಟ್ಟಿಂಗು ಮತ್ತು ಶೋಲ್ಡ್ರ್ ಜಾಯಿಂಟ್ ಮಾಡಿರುವಂಥ ಎರಡು ಕರೆಕ್ಟಾಗಿ ಬರಬೇಕು, ಅಂದರೆ ಸ್ಲೀವ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮೊದಲಿಗೆ ಮಾರ್ಕ್ ಮಾಡಿ ನೋಡ್ಕೋಬೇಕು ಎಷ್ಟು ಬರುತ್ತೆ ಅಂತ. ಅಲ್ಲಿಂದಲೇ ನಾವು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಿ ರೆಡಿಯಾಗಿದೆ. ಇವಾಗ ಬ್ಯಾಕ್ ಸೈಡಿಗೆ ನಾನು ಟಕ್ಸನ್ನು ಹಿಡಿಬೇಕು. ನಾವು ಡಿಸೈನ್ ಇರುತ್ತಲ್ವ, ನೆಕ್ ಡಿಸೈನು, ಅದರ ಪಕ್ಕದಲ್ಲೇ ನಾವು 1.5 ಇಂಚಿಗೆ ಮಾರ್ಕ್ ಮಾಡಿ ಟಕ್ಸನ್ನು ಹಿಡಿಬೇಕು. ಈ ಥರ ಸಮನಾಗಿ ಹಿಡಿದು ಮಧ್ಯಕ್ಕೆ ಸ್ವಲ್ಪ ಈ ಥರ ತಟ್ಟಿದರೆ ಸಾಕು, ಸೇಮ್ ಪ್ರಿಂಟ್ ಮೂಡುತ್ತೆ. ಅದರ ಮೇಲ್ಗಡೆನೇ ನಾವು ಸ್ಟಿಚ್ಚನ್ನು ಮಾಡಿ ಟಕ್ಸನ್ನು ಹಿಡಿದು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನಂತರ ಇಲ್ಲಿ ನಾನು ಮೆಜರ್ಮೆಂಟನ್ನು ತೊಗೋಬೇಕು. ನಾವು ಕೊನೆಯದಾಗಿ ಫಿಟ್ಟಿಂಗ್ ಮಾರ್ಕನ್ನು ಹಾಕಬೇಕಾದ್ರೆ ಮೆಜರ್ಮೆಂಟು ಇಲ್ಲಿ ನಂದು 22 ಇತ್ತು. ಅದಕ್ಕೆ ನಾನು ನನಗೆ ಅದನ್ನು 17 ಇಂಚು ಬರಬೇಕು. ಅದಕ್ಕೆ ನಾನು ಇಲ್ಲಿ ಈ ಸೈಡ್ 2.5 ಇಂಚು, ಈ ಸೈಡ್ 2.5 ಇಂಚನ್ನು ಬಿಟ್ಟು ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಲೀವ್ಸಿಗೆ ನೋಡಿ ನಾನು ಇಲ್ಲಿ 5.5 ಇಂಚನ್ನು ತಗೋತಾ ಇದ್ದೀನಿ. ಮತ್ತು ಈ ಥರ ಗೆರೆ ಎಳೆದು 2 ಲೈನನ್ನು ಕೂಡಿಸ್ಕೊಂಡು ಅದರ ಮೇಲ್ಗಡೆನೇ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಅಂದರೆ ನಮ್ಮ ಬಾಡಿ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಬ್ಲೌಸು ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗು ಎರಡೂ ಕೂಡ ಮುಗಿದಿದೆ. ಇವಾಗ ಈ ಥರ ಸಿಂಪಲಾಗಿ ಬ್ಲೌಸ್ ವರ್ಕ್ ಆಗಿದೆ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸಾರಿ ವೇರ್ ಮಾಡಿದಾಗ ಯಾವ ರೀತಿ ಫಿಟ್ಟಿಂಗ್ ಬಂದಿದೆ ಅಂತ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.